ಭರಿಸುವ ಶಕ್ತಿ ಕೊಡಲಿ. ಆ ಮಕ್ಕಳಿಗೆ ಉತ್ತಮವಾದಂಥ ಮಾರ್ಗವನ್ನು ಆತ ಎಲ್ಲೇ ಇದ್ದರೂ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೂಡ ಮುಂದೆ ಹಾಕಿಕೊಡುವಂತಹ ಅಪ್ಪ ಕೆಲಸ ಮಾಡಿ ಅವರ ಹಿಂದೆ ಇರ್ತಕ್ಕಂಥ ನನ್ನ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ನೆಮ್ಮದಿ ಸಿಗಲಿ, ಮುಂದಿನ ದಿನಗಳು ಇನ್ನೂ ಹೆಚ್ಚು ಸುಖವಾಗಿರಲಿ ಅವರು ಅಂತ ಹೇಳ್ತಾ ನನ್ನ ಎರಡು ನುಡಿನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ರಾಜು ಅವರನ್ನು ಕಳ್ಕೊಂಡಂತಹ ರಂಗಭೂಮಿ, ಸಾಹಿತ್ಯ, ಕೃಷಿ, ನಾಟ್ಯ ರಂಗಭೂಮಿ, ಚಲನಚಿತ್ರ ಇಂದು ಬಡವಾಗಿದೆ. ಅವರಿಲ್ಲದಂಥ ಆ ಕ್ಷೇತ್ರವನ್ನು ನೆನೆಸ್ಕೊಳ್ಳೋದು ಸಹಿತ ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ಅವರನ್ನು ಕಳೆದುಕೊಂಡಂಥ ನಾವೆಲ್ಲರೂ ಬಡವರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವಂಥ ಶಕ್ತಿ ಭಗವಂತ ನೀಡಲಿ ಅನ್ನುವಂತಹ ಆಶಯದ ಮಾತುಗಳನ್ನು ನುಡಿ ನಮನವನ್ನು ದೂರದ ಬೆಂಗಳೂರಿಂದ